ಸರ್ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣ 48 ಗಂಟೆ ಒಳಗೆ ಆತನ ಗೌರವ ಉಳಿಸುವ ನಿಟ್ಟಿನಲ್ಲಿ ಬರಬೇಕು ಅಂತ ಮನವಿ ಮಾಡಿದ್ರು. ನಾನು ಯಾವುದೇ ನ್ಯಾಯಾಲಯ ಕೋರ್ಟಲ್ಲಿ ಕೇಸ್ ಇದ್ದ ನಾನೆಲ್ಲ ಮಾಡೋಕ್ಕಾಗೇನ್ರಿ? ಈಗ ಈ ಜಿಲ್ಲೆ ಪತ್ರಕರ್ತರು ಎಲ್ಲ ನಮಗೆ ಸಹಕಾರ ಮಾಡಿದಿರಿ 60 ವರ್ಷದಿಂದ. ಆದರೆ ನಿಮಗೆ ಋಣಿ ಆಗಿರ್ತೀವಿ, ನಿಮ್ಮ ಜೊತೆ ಇರ್ತೀವಿ, ಕಾರ್ಯಕರ್ತರ ಜೊತೆಗೆ ಇರ್ತೀವಿ. ಈಗ ಏನಾರಿದ್ರೆ ಕಾಂಗ್ರೆಸ್ನವ್ರು ಹಿಡಿದವ್ರಲ್ಲ, ಸರ್ಕಾರ ಅವ್ರದ್ದೇ ಇದೆ, ಅವರೇ ಇದೆ, ಕರೆಸ್ಲಿ ತಪ್ಪೇನಿಲ್ಲಪ್ಪ. ಸುಮ್ಮನೆ ಯಾಕೆ ಇದನ್ನ ಈಗ ಅವರು ಕೋರ್ಟಲ್ಲಿದ್ದಾಗ ಅವ್ರು ಮಾತಾಡೋಕ್ಕಾಗಲ್ಲ. ಈ ನಾಟ್ ಸಪೋಸ್ ಟು ಸ್ಪೀಕ್. ಕಳೆದ ಬಾರಿ ಒಂದು ನಿಮಿಷ ಸಾರಿ ಕ್ಷಮಿಸಿ, ನಾನು ನಿರಂಜನ್ ಅಂತೇಳಿ ಕಳೆದ ಬಾರಿ ಈ ಕ್ಷೇತ್ರದಲ್ಲಿ ಬಿಜೆಪಿ ಸ್ಪರ್ಧಿಸಿದ್ರು. ಈ ಡಿಫಿಟೆಡ್ ಕ್ಯಾಂಡಿಡೇಟ್ ಈಗ ನಮ್ಮ ಜೊತೆ ಇದ್ದಾರೆ. ಎಲ್ಲರೂ ಹೇಳ್ತಿದ್ರಲ್ಲ, ಅವರು ಮನ್ಸ್ಕೊಂಡವ್ರು ಇನ್ನು ಮನ್ಸ್ಕೊಂಡ್ರು ಅಂತ ಯಾರು ಮನ್ಸ್ಕೊಂಡಿಲ್ಲ, ಎಲ್ಲರ ಜೊತೆಯಲ್ಲೇ ಇದ್ದೀವಿ. ಅವರ ನೇತೃತ್ವದಲ್ಲಿ ಚುನಾವಣೆ. ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ 10 ಜನ ನಾವು ಕ್ಯಾಂಡಿಡೇಟ್ಗಳಾಗಬೇಕಂತ ಆಸ್ಪಿರೆಂಟ್ಸ್ ಇದ್ವಿ. 10 ಜನರು ಕೂಡ ಈಗ ಒಗ್ಗಟ್ಟಾಗಿ ವಿವೇಕಾನಂದರನ್ನ ಗೆಲ್ಲಿಸಬೇಕು ಅಂತ ನಿಂತಿದ್ದೀವಿ. ಸರ್ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣ 48 ಗಂಟೆ ಒಳಗೆ ಆತನ ಗೌರವ ಉಳಿಸುವ ನಿಟ್ಟಿನಲ್ಲಿ ಬರಬೇಕು ಅಂತ ಮನವಿ ಮಾಡಿದ್ರು. ನಾನು ಯಾವುದೇ ನ್ಯಾಯಾಲಯ ಕೋರ್ಟಲ್ಲಿ ಕೇಸ್ ಇದ್ದ ನಾನೆಲ್ಲ ಮಾಡೋಕ್ಕಾಗೇನ್ರಿ? ಈಗ ಈ ಜಿಲ್ಲೆ ಪತ್ರಕರ್ತರು ಎಲ್ಲ ನಮಗೆ ಸಹಕಾರ ಮಾಡಿದಿರಿ 60 ವರ್ಷದಿಂದ. ಆದರೆ ನಿಮಗೆ ಋಣಿ ಆಗಿರ್ತೀವಿ, ನಿಮ್ಮ ಜೊತೆ ಇರ್ತೀವಿ, ಕಾರ್ಯಕರ್ತರ ಜೊತೆಗೆ ಇರ್ತೀವಿ. ಈಗ ಏನಾರಿದ್ರೆ ಕಾಂಗ್ರೆಸ್ನವ್ರು ಹಿಡಿದವ್ರಲ್ಲ, ಸರ್ಕಾರ ಅವ್ರದ್ದೇ ಇದೆ, ಅವರೇ ಇದೆ, ಕರೆಸ್ಲಿ ತಪ್ಪೇನಿಲ್ಲಪ್ಪ. ಸುಮ್ಮನೆ ಯಾಕೆ ಇದನ್ನ ಈಗ ಅವರು ಕೋರ್ಟಲ್ಲಿದ್ದಾಗ ಅವ್ರು ಮಾತಾಡೋಕ್ಕಾಗಲ್ಲ. ಈ ನಾಟ್ ಸಪೋಸ್ ಟು ಸ್ಪೀಕ್. ಕಳೆದ ಬಾರಿ ಒಂದು ನಿಮಿಷ ಸಾರಿ ಕ್ಷಮಿಸಿ, ನಾನು ನಿರಂಜನ್ ಅಂತೇಳಿ ಕಳೆದ ಬಾರಿ ಈ ಕ್ಷೇತ್ರದಲ್ಲಿ ಬಿಜೆಪಿ ಸ್ಪರ್ಧಿಸಿದ್ರು. ಈ ಡಿಫಿಟೆಡ್ ಕ್ಯಾಂಡಿಡೇಟ್ ಈಗ ನಮ್ಮ ಜೊತೆ ಇದ್ದಾರೆ. ಎಲ್ಲರೂ ಹೇಳ್ತಿದ್ರಲ್ಲ, ಅವರು ಮನ್ಸ್ಕೊಂಡವ್ರು ಇನ್ನು ಮನ್ಸ್ಕೊಂಡ್ರು ಅಂತ ಯಾರು ಮನ್ಸ್ಕೊಂಡಿಲ್ಲ, ಎಲ್ಲರ ಜೊತೆಯಲ್ಲೇ ಇದ್ದೀವಿ. ಅವರ ನೇತೃತ್ವದಲ್ಲಿ ಚುನಾವಣೆ. ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ 10 ಜನ ನಾವು ಕ್ಯಾಂಡಿಡೇಟ್ಗಳಾಗಬೇಕಂತ ಆಸ್ಪಿರೆಂಟ್ಸ್ ಇದ್ವಿ. 10 ಜನರು ಕೂಡ ಈಗ ಒಗ್ಗಟ್ಟಾಗಿ ವಿವೇಕಾನಂದರನ್ನ ಗೆಲ್ಲಿಸಬೇಕು ಅಂತ ನಿಂತಿದ್ದೀವಿ.